ಗೃಹ ಸಚಿವರ ಕ್ಷೇತ್ರದಲ್ಲೂ ಔಷಧಿಗಳಿಗಾಗಿ ಪರದಾಡ್ತಾ ಇರುವ ಬಡ ರೋಗಿಗಳು. ಜನ ಔಷಧಿ ಮಳಿಗೆ ಇನ್ನು ಮುಂದೆ ಬಂದ್ ಮಾಡುತ್ತಾ ಸರ್ಕಾರ. ಬಡ ರೋಗಿಗಳಿಗೆ ಅಗ್ಗದ ಬೆಲೆಯಲ್ಲಿ ಸಿಗ್ತಾ ಇದ್ದ ಔಷಧಿ ಮಾತ್ರೆಗಳು ಇನ್ನು ಸಿಗೋದಿಲ್ಲ. ಅನ್ನ ಕೊಡುವ ಬದಲು ವಿಷ ಕೊಡಿ ಎಂದ ಔಷಧಿ ಕೊಳ್ಳಲು ಬಂದ ಜನರು. ಅನ್ನ ತಿನ್ನಲು ಆರೋಗ್ಯ ಮುಖ್ಯ, ಆರೋಗ್ಯವೇ ಇಲ್ಲ ಅಂದ್ರೆ ಬೇರೆ ಎಲ್ಲ ಯಾಕೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು. 20 ರೂಪಾಯಿಗೆ ಸಿಗುವ ಮಾತ್ರೆ ಇನ್ನು ಮುಂದೆ 200 ರೂಪಾಯಿಗೆ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಬಡ ರೋಗಿಗಳಿಗೆ ಬಿಗ್ ಶಾಕ್ ಕೊಡಲು ರಾಜ್ಯ ಸರ್ಕಾರ ಮುಂದಾಗಿದ್ದು, ಕೊರಟಗೆರೆಯ ಜನ ಔಷಧಿ ಮಳಿಗೆಯಲ್ಲಿ ಏನಿದು ಸಮಸ್ಯೆ? ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಏನ್ ಹೇಳಿದ್ರು? ಜನ ಔಷಧಿ ಮಳಿಗೆಗೆ ಬಂದಿದ್ದ ಸಾರ್ವಜನಿಕರು ಏನ್ ಮಾಡ್ತಿದ್ದಾರೆ ಅಂತೀರಾ? ಈ ಬ್ರೇಕಿಂಗ್ ನ್ಯೂಸ್ ನೋಡಿ. ಬಡ ರೋಗಿಗಳಿಗೆ ರಿಯಾಯಿತಿ ದರದಲ್ಲಿ ಔಷಧಿ ಮಾತ್ರೆಗಳು ಸಿಗ್ತಾ ಇದ್ದಿದ್ದು, ಜನ ಔಷಧಿ ಕೇಂದ್ರಗಳನ್ನು ಮುಚ್ಚಲು ಮುಂದಾಗಿದ್ಯಾ ರಾಜ್ಯ ಸರ್ಕಾರ? ರಾಜ್ಯ ಸರ್ಕಾರದ ಈ ನಿರ್ಧಾರದಿಂದ ಯಾರಿಗೆ ಏನ್ ಪ್ರಯೋಜನ? ಹಲವು ಜಿಲ್ಲೆಗಳ ತಾಲೂಕು ಆಸ್ಪತ್ರೆಯ ಆವರಣದಲ್ಲಿರುವ ಜನ ಔಷಧಿ ಮಳಿಗೆಗೆ ನೋಟಿಸ್ ಕೊಟ್ಟಿರುವ ಅಲ್ಲಿನ ಸಾರ್ವಜನಿಕ ಆಸ್ಪತ್ರೆಯ ಅಧಿಕಾರಿಗಳು. ರಾಜ್ಯ ಸರ್ಕಾರದ ನಿರ್ಧಾರವಾದರೂ ಏನು? ಜನ ಔಷಧಿ ಮಳಿಗೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರುವುದೇ ತಪ್ಪಾ? ಅಥವಾ ಜನ ಔಷಧಿ ಮಳಿಗೆ ಕೇಂದ್ರ ಸರ್ಕಾರದ ಅಸ್ತಿತ್ವದಲ್ಲಿರುವುದೇ ತಪ್ಪಾಗಿದೆಯಾ? ಜನ ಔಷಧಿ ಮಳಿಗೆ ಕೇಂದ್ರ ಸರ್ಕಾರದ್ದು ಅಥವಾ ರಾಜ್ಯ ಸರ್ಕಾರದ್ದು? ಹೇಳುವವರು ಯಾರು? ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಜನ ಔಷಧಿ ಮಳಿಗೆ ಇರುವುದರಿಂದ ಸಮಸ್ಯೆ ಯಾರಿಗೆ? ನಿಜವಾಗಿಯೂ ರಾಜ್ಯ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದ್ಯಾ ಅಥವಾ ಅಧಿಕಾರಿಗಳೇ ಸರ್ಕಾರದ ಗಮನಕ್ಕೆ ಬಾರದೆ ಈ ನಿರ್ಧಾರ ತೆಗೆದುಕೊಂಡಿದ್ದಾರಾ? ಈಗಾಗಲೇ ಕೆಲವು ತಾಲೂಕುಗಳ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಜನ ಔಷಧಿ ಕೇಂದ್ರಗಳಿಗೆ ನೋಟಿಸ್ ನೀಡಲಾಗಿದೆ. ಕೆಲವು ಜನ ಔಷಧಿ ಮಳಿಗೆಗಳನ್ನು ಈಗಾಗಲೇ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರುವ ಜನ ಔಷಧಿ ಮಳಿಗೆಗೂ ಇದೇ ಪರಿಸ್ಥಿತಿ ಬಂದಿದೆ. ಪ್ರತಿನಿತ್ಯ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳು ಇಲ್ಲಿಯೇ ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನು ತೆಗೆದುಕೊಳ್ತಾರೆ. ಆದರೆ ಇದೀಗ ಔಷಧಿಗಳು ಖಾಲಿಯಾಗಿದೆ. ಸರಿಯಾದ ಔಷಧಿಗಳು ಸಿಗ್ತಾ ಇಲ್ಲ. ಯಾಕೆ? ಇಂದು ಅಲ್ಲಿನ ಸಿಬ್ಬಂದಿ ಕೇಳಿದಾಗ ವಿಷಯ ನಮ್ಮ ವರದಿಗಾರರ ಗಮನಕ್ಕೆ ಬಂದಿದೆ. ಜನ ಔಷಧಿ ಮಳಿಗೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಇರುವುದು ತಪ್ಪೇ. ಇದನ್ನೆಲ್ಲ ಗಮನಿಸಿರುವ ರಾಜ್ಯ ಎಂಎಸ್ಐಎಲ್ ಕಂಪನಿ ಔಷಧಿಗಳನ್ನು ಸರಬರಾಜು ಮಾಡುವುದನ್ನು ನಿಲ್ಲಿಸಿಬಿಟ್ಟಿದೆ. ಜನ ಔಷಧಿ ಕೇಂದ್ರಗಳಲ್ಲಿ ಒಂದು ಔಷಧಿ ಸಿಕ್ಕರೆ ಮತ್ತೊಂದು ಔಷಧಿ ಸಿಗ್ತಾ ಇಲ್ಲ. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಬಡ ರೋಗಿಗಳ ಮುಂದಿನ ಪಾಡೇನು? ಜನ ಔಷಧಿ ಮಳಿಗೆಯಲ್ಲಿ ಕಡಿಮೆ ದರದಲ್ಲಿ ಸಿಗ್ತಾ ಇದ್ದ ಔಷಧಿಗಳು ಹೊರಗಡೆ ತೆಗೆದುಕೊಳ್ಳಲು ದುಪ್ಪಟ್ಟು ಹಣ ನೀಡಬೇಕಾಗುತ್ತೆ. ಇನ್ನು ಮುಂದೆ ಔಷಧಿಗಳಿಗೂ ಬಡ ರೋಗಿಗಳು ಪರದಾಡುವ ಪರಿಸ್ಥಿತಿ ಬರಬಹುದು. ಯಾರಿಗೆ ಹೇಳಬೇಕು ಬಡ ರೋಗಿಗಳ ನೋವು? ಯಾರಿಗೆ ಬೇಕು ನಿಮ್ಮ ಬಡ ರೋಗಿಗಳ ಭಾಗ್ಯಗಳು ಅಥವಾ ಬಿಟ್ಟಿ ಭಾಗ್ಯಗಳು? ಬಡವರಿಗೆ ಆರೋಗ್ಯ ಕೊಡಿ, ಆರೋಗ್ಯಕ್ಕೆ ಬೇಕಾಗಿರುವ ಔಷಧಿಗಳನ್ನ ಜನ ಔಷಧಿಯಲ್ಲಿ ಸಿಗ್ತವೆ, ಅದನ್ನ ಇರಲು ಬಿಡಿ. ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಜನ ಕಿಡಿಕಾಯ್ತಿದ್ದಾರೆ. ಬಡವರನ್ನ ಬದುಕಲು ಬಿಡಿ, ಇದು ಬಡ ರೋಗಿಗಳ ಗೋಳಾಟ. ಬಂದೆ, ಶುಗರ್ ಮಾತ್ರ ಬೇಕಾಗಿತ್ತು. ಕೇಳಿದೆ, ಆಯಮ್ಮವ್ರು ಏನು ಹೇಳಿದ್ರು ಅಂದರೆ, ಇದು ಅಂಗಡಿ ಮುಚ್ಚಂಗೆ ಇತ್ತು ಸರ್, ಇನ್ನು ಸಿಗೋದೆಲ್ಲ ಅಲ್ಲೇ ತಗೊಳ್ಳಿ, ಇನ್ನು ಮಾತ್ರ ಅಂಗಡಿ ಮುಚ್ಚಂಗಿದೆ, ಶುಗರ್ ಮಾತ್ರ ಸಿಗಲ್ಲ ಅಂತ. ಈಗ ಇದು ಇರೋವನ್ನ ಕುಡಿಯೋದು ಸರ್. ಅಲ್ಲೋಗಿ ಕೇಳಿದ್ವಿ, ಅಲ್ಲಿ 300 ರೂಪಾಯಿ ಹೇಳಿದ್ರು, ಇಲ್ಲಿ 90 ರೂಪಾಯಿಗೆ ಒಂದು 3 ಸೀಟ್ ಕೊಡೋದು. ಮಧುಗಿರಿಯಿಂದ ಬಂದಿದ್ವಿ ನಮ್ಮ ಬಾಮೈದ, ಇಲ್ಲ ಅಂದಿದ್ದಕ್ಕೆ ತಿರ್ಗಾ ಅವೇ ಮಾತ್ರೇನ ಒಂದೇ ಒಂದು ಸೀಟ್ ಇತ್ತು ತಗೊಂಡೋದು. ಮುಚ್ಚುತ್ತೀವಿ ಅಂತ ಹೇಳ್ತಾರ, ಮುಚ್ತೀವಿ ಅಂತ ಮೇಡಮ್ ಅವ್ರು ಹೇಳೋದು. ಮುಚ್ಚಂಗಿದೆ, ನೀವು ಬರೋಕೆ ಹೋಗಬೇಡಿ ಅಂತ ಅವ್ರು ಹೇಳೋದು. ಯಾರೇ ಆಗಿರ್ಬೋದು, ಒಳ್ಳೇದು ಮಾಡಿರಿ, ಬಡವ್ರಿಗೆ ಅನುಕೂಲ ಮಾಡಿರಿ. ಈ ಮೆಡಿಕಲ್ ಸ್ಟೋರ್ ಮುಚ್ಚೋದು ವಿಷ ಕೊಟ್ಬಿಡ್ರಿ. ಅದಕ್ಕಿಂತ ಬೇಡವೇ ಬೇಡ, ಇಲ್ಲ ಮುಚ್ಚಾರೆ ದೇಶದ ಮೆಡಿಕಲ್ ಮುಚ್ಚಿಬಿಡ್ರಿ. ನಿಮ್ಗಾಗುತ್ತೆ ನಮ್ಗಾಗುತ್ತೆ. ಮನುಷ್ಯ ಯಾವತ್ತೂ ಅನ್ನ ತಿಂದು ಬದುಕಬೇಕೇ ಹೊರತು ವಿಷ ತಿಂದು ಬದುಕೋಕ್ಕಾಗಲ್ಲ. ಈ ಕೆಲಸ ಮಾಡಬೇಡ್ರಿ ದಯವಿಟ್ಟು. ಕೈ ಮುಗಿದು ರಾಜ್ಯ ಆಳೋಂಥ ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟು ಈ ಮೆಡಿಕಲ್ ಸ್ಟೋರ್ಗಳು ಮುಚ್ಚಬೇಡ್ರಿ. ಬಡವರು ಇವತ್ತು ಉಸಿರಾಡ್ತಾ ಇದ್ದಾರೆ ಅಂದರೆ ಇಂಥ ಮೆಡಿಕಲ್ ಸ್ಟೋರಿಂದ. ಅವ್ನು 10 ರೂಪಾಯಿ ದುಡ್ಡು ಬೆಳಗ್ಗೆ ಸಾಯಂಕಾಲ 5 ರೂಪಾಯಿ ಮಾತ್ರ ನುಂಗಬೇಕು.
ನೀವು 50 ರೂಪಾಯಿ ಮಾತ್ರ ನುಂಗ್ತೀರ, ಬಡವನು 5 ರೂಪಾಯಿ ಮಾತ್ರ ನುಂಗ್ತಾನೆ, ಇಲ್ಲ ಅನ್ನಲ್ಲ. ಈ ಅನ್ಯಾಯ, ಈ ಮೋಸ, ಈ ದಗಾ ಭೋಜನ ಎಲ್ಲ ಬಿಟ್ಬಿಡ್ರಿ. ನಿಮ್ಮ ಸ್ವಾರ್ಥಕ್ಕೋಸ್ಕರನ ನಿಮ್ಮ ಮೆಡಿಕಲ್ಗಳ್ನ ನೀವು ಓಪನ್ ಮಾಡ್ಕೊಬೋದು, ಈ ಬಡವ್ರ ಮೆಡಿಕಲ್ಗಳ್ನ ಮುಚ್ಚೋದು. ಇದು ಯಾವ ನ್ಯಾಯ ಇದು? ಬಡವ್ರು ಎಲ್ಲಿ ಹೋಗ್ಬೇಕು? ಬದುಕಬೇಕಾ ಇಲ್ಲ ವಿಷ ಕೊಡ್ತೀರಾ? ನೀವು ತೀರ್ಮಾನ ಮಾಡಿರಿ. ಅಲ್ಲ, ಜನೌಷಧಿ ಮಳಿಗೆ ಮುಚ್ತವ್ರೆ ಅಂತ ನಿಮ್ಗೆ ಯಾರಾದ್ರೂ ಏನಾದ್ರು ಹೇಳಿದಾರ? ಏನ್ ಹೇಳಿದಾರೆ? ಮುಚ್ತಾ ಇದಾರೆ ಸರ್. ಇವಾಗ ಬಂದಿದೆಯಲ್ಲ ಮೊಬೈಲ್ ನಲ್ಲಿ ನೋಡ್ರಿ, ಕಣ್ಣು ಮುಚ್ಕೊಂಡು ಕುಂತಿದ್ದೀರಾ. ನಾವಂತೂ ಅವಿದ್ಯಾವಂತರು, ನಮಗ್ ಗೊತ್ತಿಲ್ಲ. ನೋಡ್ರಿ ಮೊಬೈಲ್ಗಳು ಬಿಟ್ಟಿದ್ದೀರಲ್ಲ. ನೆನ್ನೆ ಹೇಳಿದ್ರು ಸರ್, ಇಲ್ಲ ನಾವು ಎಲ್ಲಿಗೆ ಹೋಗ್ಲಿ, ನಾವು ಮೆಡಿಕಲ್ ಸ್ಟೋರ್ಗೆ ಹೋದ್ರೆ ಇಲ್ಲಿ ಬಾಕ್ಲು ಇಲ್ಲಿ ಮುಚ್ಚಿರಿ ಅಂತ ಹೇಳ್ಯಾರ. ಅವ್ರು ತೆಗಿತಾ ಇಲ್ಲ. ನಾವೇನ್ ಮಾಡ್ಬೇಕು? ನಾವ್ ವಿಷಯ ಕೊಡ್ಬೇಕಾ ಇಲ್ಲ ಮಾತ್ರ ಕೊಡ್ತೀವಿ. ಸರ್ಕಾರದ ವತಿಯಿಂದ ಎಲ್ಲ ಕಡೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ತೆರಲಾಗಿದೆ. ಕಾರಣ ಏನಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಬೇಕಾಗ್ತಕ್ಕಂಥ ಔಷಧಿಗಳನ್ನು ಕಡಿಮೆ ದರದಲ್ಲಿ ಒದಗಿಸ್ತಕ್ಕಂಥ ಒಂದು ಯೋಜನೆ. ಆ ಯೋಜನೆಯಲ್ಲಿ ಬಹಳಷ್ಟು ಜನ ಬಡವರು, ರೋಗಿಗಳು ಅಗ್ಗವಾಗಿರ್ತಕ್ಕಂಥ ಔಷಧಿಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಕರ್ನಾಟಕ ಸರ್ಕಾರ MSI ಮುಖಾಂತರ ಅನೇಕ ಜನೌಷಧಿ ಕೇಂದ್ರಗಳನ್ನು ತೆರೆದಿರೋದ್ರಿಂದ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಈಗ ಜನೌಷಧಿ ಕೇಂದ್ರದ ಒಂದು ಉಪಯೋಗ ಆಗ್ತಾಯಿದೆ. ಆದರೆ ಇತ್ತೀಚೆಗೆ ಒಂದು ತೀರ್ಮಾನವನ್ನು ಕರ್ನಾಟಕ ಸರ್ಕಾರ ಏನು ತಗೊಂಡಿದೆ, ಈ ಜನೌಷಧಿ ಕೇಂದ್ರಗಳನ್ನು ಮುಚ್ಚಬೇಕು ಅಂತ. ಜನೌಷಧಿ ಕೇಂದ್ರಗಳನ್ನು ಮುಚ್ಚೋದ್ರಿಂದ ಸರ್ಕಾರಕ್ಕೆ ಏನು ಲಾಭ? ಸ್ವಲ್ಪ ಮಟ್ಟಿಗೆ MSIL ಲಾಭವನ್ನು ತಡೆಗಟ್ಬೋದು ಅಥವಾ ಆಗ್ತಾ ಇರತಕ್ಕಂಥ ನಷ್ಟವನ್ನು ತಡೆಗಟ್ಬೋದು. ಆದರೆ ಜನಸಾಮಾನ್ಯರಿಗೆ ಏನು ಸಿಗ್ತಾ ಇತ್ತು, ಕಡಿಮೆ ದರದಲ್ಲಿ ಸಿಗ್ತಾ ಇರ್ತಕ್ಕಂಥ ಔಷಧಿಗಳು, ಅದನ್ನು ಜನಸಾಮಾನ್ಯರ ಅವರ ಆರೋಗ್ಯದ ಮೇಲೆ ಒಂದು ಪರಿಣಾಮವನ್ನು ಬೀಳ್ತಕ್ಕಂಥ ಕೆಲಸ. ಇವತ್ತಿನ ದಿವಸ ಒಬ್ಬ ವ್ಯಕ್ತಿ ಕೂಲಿ ಮಾಡಿಕೊಂಡು 200 ರೂಪಾಯಿ 300 ರೂಪಾಯಿ ದುಡ್ಕೊಂಡು ಅದರಲ್ಲಿ ಜನೌಷಧಿ ಕೇಂದ್ರಗಳಿಗೆ ಬಂದು ಒಂದು 2 ರೂಪಾಯಿಗೆ 10 ರೂಪಾಯಿಗೆ 15 ರೂಪಾಯಿಗೆ ಔಷಧಿಯನ್ನು ತೆಗೆದುಕೊಂಡು ಹೋಗ್ತಾಯಿದ್ರು. ಸಾಮಾನ್ಯವಾಗಿರ್ತಕ್ಕಂಥ ಕಾಯಿಲೆಗಳು ಎಲ್ಲರಿಗೂ ಇರ್ತಕ್ಕಂಥದ್ದು BP, ಶುಗರು ಇಂಥ ಕಾಯಿಲೆಗಳು. ಆದರೆ ಇದೇ ಔಷಧಿಗಳನ್ನು ನಾವು ಬೇರೆ ಕಡೆಗಳಲ್ಲಿ, ಬೇರೆ ಔಷಧಿ ಅಂಗಡಿಯಲ್ಲಿ ತೆಗೆದುಕೋಬೇಕಾದ್ರೆ ಅದಕ್ಕೆ 150ರಿಂದ 200, 300 ರೂಪಾಯಿ ಅಷ್ಟು ಖರ್ಚು ಮಾಡಬೇಕು. ಅದನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಆದ್ದರಿಂದ ನಮ್ಮ ಒತ್ತಾಯ ಏನಂತ ಹೇಳಿದ್ರೆ, ಏನು ಜನೌಷಧಿ ಕೇಂದ್ರಗಳನ್ನು ಸರ್ಕಾರ ತೆಗೆದಿದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿಕೊಂಡು ತೆಗೆದಿರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೆ ಅವುಗಳನ್ನು ಮುಚ್ಚಬಾರ್ದು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಇದು ಯಾವ ಕಾರಣಕ್ಕೆ ಮುಚ್ತಾ ಇದ್ದಾರೆ ಅನ್ನೋದ್ರದ್ದು ಮಾಹಿತಿ ಇದೆಯಾ ಸರ್? ರಾಜ್ಯ ಸರ್ಕಾರ ಕೆಲವೊಂದು ದೂರುಗಳು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಏನಾಗಿದೆ, ಕೆಲವು ಔಷಧಿಗಳನ್ನು ಇಂಡೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಹೆಚ್ಚಿನ ಪ್ರಮಾಣದಲ್ಲಿ ಫಾಸ್ಟಾಗಿ ಮೂವ್ ಆಗ್ತಾ ಇರತಕ್ಕಂಥ ಔಷಧಿಗಳನ್ನು ತೆಗೆದುಕೊಂಡು ಅವುಗಳನ್ನು ದಾಸ್ತಾನು ಮಾಡಿ ಅವೆಲ್ಲ ಎಕ್ಸ್ಪೈರ್ ಆಗಿದೆ. ಆ ಎಕ್ಸ್ಪೈರ್ ಆಗಿರೋ ಔಷಧಿಗಳನ್ನು ನಾವು ಕೊಡೋಕ್ಕಾಗೋದಿಲ್ಲ. ಅದರಿಂದ MSILಗೆ ನಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿದ್ರೆ ಕರೆಕ್ಟಾಗಿ ಯಾವ ರೀತಿ ಅದನ್ನು ಮ್ಯಾನೇಜ್ಮೆಂಟು ಮಾಡಬೇಕು. ಈ ಕಡೆಯಿಂದ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಅದನ್ನು ಔಷಧಿಗಳನ್ನು ಮರುಪೂರ್ಣೆ ಮಾಡಿದ್ರೆ ಆವಾಗ ಅದು ಎಕ್ಸ್ಪೈರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಂಥ ಒಂದು ಔಷಧಿಗಳನ್ನು ಇಂಡೆಂಟ್ ಮಾಡಲಿಕ್ಕೆ ಬೇರೆ ಅವರು ಹಿಂದೆ ಮುಂದೆ ನೋಡ್ತಾರೆ. ಅದನ್ನು ಸ್ವಲ್ಪ ಎಚ್ಚರಿಕೆ ಕೊಟ್ಟು ಯಾರು ಆ ಥರ ಮಾಡ್ತಾಯಿದ್ರೆ ಅಂಥವ್ರಿಗೆ ಶಿಕ್ಷೆ ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕೇ ವಿನಃ ಇಡೀ ಸ್ಕೀಮ್ನೇ ನಾವು ಮುಚ್ಚಿಬಿಡ್ತೀವಿ ಅಂತ ಹೇಳಿದ್ರೆ ಅದರಿಂದ ಜನಸಾಮಾನ್ಯರ ಒಂದು ಆರೋಗ್ಯದ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ. ಅದು ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಸರ್ಕಾರದ ಗಮನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಮುಖಾಂತರ? ಸರ್ಕಾರದ ಗಮನಕ್ಕೆ ನಾವು ಹೇಳೋದೇನಂತ ಹೇಳಿದ್ರೆ, ಯಾವ್ಯಾವ ಜನೌಷಧಿ ಕೇಂದ್ರಗಳನ್ನು ತೆಗೆದುಕೊಂಡಿದ್ದಾರೋ, ಓಪನ್ ಮಾಡಿದ್ದಾರೋ ಅವನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದೇ ನಮ್ಮ ಆಗ್ರಹ. ಅದೇ ಮೇನ್ ಆಗಿ BP ಮಾತ್ರ, ಶುಗರ್ ಮಾತ್ರೆ, ಅದೇ ಫೆಸಿಲಿಟಿ ಇವಾಗ ಮಾಡ್ತಾ ಇಲ್ಲ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇವಾಗ ಇರೋದನ್ನ ನಾವು ಇದು ಖಾಲಿ ಮಾಡಿ ಅಂತ. ಇವಾಗ ನಾವು ಈಗ ಮತ್ತೆ ಹಾಕ್ಸ್ಕೊಂಡ್ರೆ ಮತ್ತೆ ಸುಮ್ಮನೆ ಇದು ಆಗುತ್ತೆ. ನಮ್ಮ ತಲೆ ಮೇಲೆ ಸುಮ್ಮನೆ ಅದು ಇದು ಅಂತ ತಂದ್ಕೊಂಡು ಎಕ್ಸ್ಪೈರಿ ಮಾಡ್ತಾ ಇದ್ದೀರಾ, ನಷ್ಟ ಮಾಡ್ತಾ ಇದ್ದೀರಿ ನೀವು ಅಂತಾರೆ. ಸರಿ, ಬೇಡ, ನಾವು ಇರೋದನ್ನ ಖಾಲಿ ಮಾಡ್ತೀವಿ. ಈಗ MSIL ಅವ್ರಿಗೆ ನಷ್ಟ ಅಂದರೆ ಹೆಂಗೆ ನಷ್ಟ? ಅವ್ರು ಯಾವುದೇ ಏನೋ ಗೊತ್ತಿಲ್ಲ ಸರ್, ನಮಗಂತೂ ಗೊತ್ತಿಲ್ಲ. ಅದೇನೋ ಅವ್ರಿಗೆ ನೋಡಿ ಹಂಗಂತ ಹಾಕೋರು. ಈಗ ನಿಮ್ದು ನಷ್ಟ ಅಂದರೆ